ಹಾಯ್, ಹರಿ ಓಂ. ಸರ್ವೇ ಜನ ಸುಖಿನ ಭವಂತು. ನಾಗಲಕ್ಷ್ಮಿ ವಸ್ತ್ರಾಭರಣ. ಇವತ್ತು ನಾನು ಒಂದು ಬೇಳೆ ಮತ್ತು ಸೋರೆಕಾಯಿ ತೊಕ್ಕು ಹೇಗೆ ಮಾಡೋದು ಅಥವಾ ಬೇಳೆ ಸೋರೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ ಆಗಿರುತ್ತೆ. ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳಿ ನಾನು ಹೇಳ್ತೀನಿ ನೋಡಿ. ಮೊದಲು ನಾನು ಬೇಳೆಯನ್ನು ತೊಳೆದಿಟ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ಟೊಮೊಟೊ ಹಣ್ಣು, ನಾನು ಟೊಮೊಟೊ ಹಣ್ಣನ್ನು 3 ದೊಡ್ಡ ದೊಡ್ಡ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. 1 ಈರುಳ್ಳಿ ತೊಗೊಂಡಿದ್ದೀನಿ. ಸೋರೆಕಾಯಿನ ತೊಗೊಂಡಿದ್ದೀನಿ. ನೋಡ್ಬೋದು, ಸೋರೆಕಾಯಿನ ತೊಗೊಂಡಿದ್ದೀನಿ. ಹಾಗೆ ಇದೆಲ್ಲ ಒಗ್ಗರಣೆಗೆ ಏನು ಬೇಕು ಅಂತೇಳಿ ಹೇಳ್ತೀನಿ ನೋಡಿರಿ. ಒಗ್ಗರಣೆಗೂ ಈರುಳ್ಳಿ ತೊಗೊಂಡಿದ್ದೀನಿ, ಹಸಿಮೆಣಸು ತೊಗೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಆಮೇಲೆ ಕಡಲೆಬೇಳೆ, ಎಳ್ಳು, ಜೀರಿಗೆ ಮತ್ತು ಸಾಸಿವೆ ಮತ್ತು ಇದ್ರ ಜೊತೆ ಹಿಂಗನ್ನು ಹಾಕ್ಕೊಳ್ತೀನಿ. ಈಗ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ. ಬೇಳೆ ಇಟ್ಕೊಂಡಿದ್ದೀನಿ, ಅದಕ್ಕೇ ಇದಿಷ್ಟನ್ನು ಹಾಕ್ಕೊಂಬಿಡೋಣ. ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಗೆ ಎಷ್ಟು ಬೇಕು ಉಪ್ಪು ಇವಾಗ ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ರಿ, ಆಮೇಲೆ ಮತ್ತೆ ಹಾಕ್ಕೋಬೋದು. ಇದಾದ್ರ ಮೇಲೆ ಲಿಡ್ ಕ್ಲೋಸ್ ಮಾಡೋದು. ಇದು 4 ವಿಜಲ್ ಬರಬೇಕು. ಹೆಸರು ಬೇಳೆ ಆದರೆ 3 ವಿಜಲ್ 2 ವಿಜಲ್ ಸಾಕು. ಇದು ತೊಗರಿ ಬೇಳೆ ಆಗಿರೋದ್ರಿಂದ 4 ವಿಜಲ್ ನಾನು ಮಾಡ್ಕೊಳ್ತೀನಿ. 4 ವಿಜಲ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. 4 ವಿಜಲ್ ಆದ್ರ ಮೇಲೆ ನಾನು ನಿಮ್ಗೆ ಸಿಗ್ತೀನಿ. ನಿಮಗೆ ನಾನು ಮಾರ್ನಿಂಗ್ ನಾನು ಚಹಾ ಕಾಫಿ ಕುಡಿಯೋಲ್ಲ. ನನಗೆ ಒಂದ್ಸಲಿ ಕಷಾಯ ತೋರಿಸಿದ್ದೆ ಅಲ್ವಾ, ನೋಡಿರಿ ಈ ರೀತಿ ಕಷಾಯನೇ ಮಾರ್ನಿಂಗ್ ನಾನು ಇದು ಮಾಡೋದು. ನೋಡಿರಿ, ನನಗೆ ನನ್ನ ಮಕ್ಳಿಗೆ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿರಿ. 4 ವಿಜಲ್ ಆಗಿದೆ. ಇವಾಗ ನೋಡೋಣ ಏನಾಗಿದೆ ಅಂತ ಹೇಳಿ. ನೋಡಿ, ಇದನ್ನು ನಾವು ಇವಾಗ ಚೆನ್ನಾಗಿ ಮಾಡಿ ಸ್ಮ್ಯಾಶ್ ಮಾಡ್ಕೋಣ. ಸ್ಮ್ಯಾಶ್ ಮಾಡ್ಕೊತರ್ತೀನಿ ನೋಡಿರಿ. ಈಗ ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟಿದ್ದೀನಿ, ನಾನು ಎಣ್ಣೆ ಹಾಕಿದ್ದೀನಿ. ನಿಮಗೆ ಎಷ್ಟು ಒಗ್ಗರಣೆ ಬೇಕು ಎಣ್ಣೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಇವಾಗ ನಾನು ಮೊದಲಿಗೆ ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಸಾಸಿವೆ, ಆಮೇಲೆ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಇದೆಲ್ಲ ಒಟ್ಟಿಗೆ ಹಾಕ್ಕೊಳ್ತಿದ್ದೀನಿ. ಜೀರಿಗೆ, ಎಳ್ಳು ಎಲ್ಲದೂ ಹಾಕ್ಕೊಂಡಿದ್ದೀನಿ. ಇದಾಗಬೇಕಾದ್ರೆ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾವು ಹಸಿಮೆಣಸನ್ನು ಹಾಕ್ಕೊಳ್ತಿದ್ದೀನಿ. ನೀವು ಒಣಮೆಣಸನ್ನು ಹಾಕ್ಕೋಬೋದು, ಇಲ್ಲ ಹಸಿಮೆಣಸು ಸ್ವಲ್ಪ ಕಡಿಮೆ ಮಾಡಿ ಯಾವ್ದಾದ್ರು ಸಾಂಬಾರು ಪೌಡ್ರನ್ನು ಹಾಕ್ಕೋಬೋದು. ನಾನು ಸಾಂಬಾರು ಪೌಡ್ರ್ ಯಾವುದೂ ಯೂಸ್ ಮಾಡ್ತಾಯಿಲ್ಲ. ಅದಕ್ಕೆ ಹಸಿಮೆಣಸನ್ನು 5 ಹಸಿಮೆಣಸು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿನ ಸ್ವಲ್ಪ ಹಾಕೋಣ. ಇದನ್ನು ಚೆನ್ನಾಗಿ ಮಾಡಿ ಹುರ್ಕೋಬೇಕು. ಇದಕ್ಕೆ ಇವಾಗ ನಾನು ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಕುಕ್ಕರಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಳೋಣ. ಇದು ಹಾಕ್ಕೊಂಡು ಆದ್ರ ಮೇಲೆ ನಾವು ಮೊದಲಿಗೆ ಉಪ್ಪು ಹಾಕಿದ್ದೀವಿ. ಹಾಗಾಗಿ ನೋಡಿಕೊಂಡು ಉಪ್ಪು ಎಷ್ಟು ಬೇಕು ಅಂತ ಹೇಳಿ ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ನೀರು ಎಷ್ಟು ಬೇಕು ನೀರಿನ ಪ್ರಮಾಣ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಾಡಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಮಾಡಿ ಕುದಿಸ್ಕೊಳ್ಳಿ. ನೀರು ಇನ್ನೊಂದು ಸ್ವಲ್ಪ ಬೇಕಾದರೆ ನೀವು ಹಾಕ್ಕೊಳ್ಳಿ. ಕೊನೆಯಲ್ಲಿ ಒಂಚೂರು ಲಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಬೇಕಾದರೆ ನೀವು ಮಸಾಲೆ ಸಾಂಬಾರು ಪೌಡ್ರು ಅಥವಾ ಯಾವ್ದಾರ ಹಾಕ್ಕೋಬೋದು. ನಾನು ಯಾವುದೂ ಹಾಕೋಲ್ಲ, ಯಾಕಂದರೆ ಈ ರೀತಿ ಬೇಳೆ ಮತ್ತು ಸೋರೆಕಾಯಿ ಅಥವಾ ಬರೀ ಬೇಳೆ ತೊಕ್ಕು ಮಾಡಿದಾಗ ಸಾಂಬಾರು ಪದಾರ್ಥಗಳನ್ನ ಬಳಸಲ್ಲ. ಹಾಗಾಗಿ ಇದೇ ಥರನೇ ಈ ಸಮ್ಮರಿಗೆ ನಿಜವಾಗ್ಲೂ ಹೇಳ್ತೀನಿ, ಬೆಸ್ಟ್ ಸಾಂಬಾರು ಅಂತ ಹೇಳ್ಬೋದು. ಒಂದು ಸರಿ ಮಾಡಿ ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್.